ಈ ಸಂದರ್ಭದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳಿಗೆ ಒಂದು ಸ್ಪರ್ಧೆ ಏರ್ಪಡಿಸಿದ್ವಿ. ಅದು ಏನಂದ್ರೆ ಭಾರತ ದೇಶದ ನಕಾಶವನ್ನು ಬಿಡಿಸ್ತಿರ್ಲಿಕ್ಕೆ. ಶಿಲ್ಪ ನೋಡ್ತಿರು, ಬಹುಮಾನ ನಮ್ ಸಾಗರಂಗೆ ಸಿಕ್ತು. ಬಹಳ ಜನ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿದ್ರು. ಬಹಳ ವಿಭಿನ್ನವಾಗಿ ಕಾಲೇಜ್ ಮಾಡಿದ್ರು. ಈ ಚಿತ್ರ ಸ್ಪರ್ಧೆಯೊಳಗೆ ಬಂದಂತ ಒಂದು ಚಿತ್ರ ಎಲ್ಲರ ಗಮನ ಸೆಳೆದಿದೆ. ಸಾಗರ ತುಂಬಾ ಜಾಣ ಇದ್ದ, ತುಂಬಾ ಸ್ಮಾರ್ಟು ಇದ್ದ. ಇದರಲ್ಲಿ ಭಾರತ ಮಾತೆ ಎದ್ದು ನಿಂತಾಳ. ಇದರ ಸುತ್ತ ದೇಶದ ಹೋರಾಟಗಾರರ ವರ್ಣನೆ ಅದ. ಇದು ನಮ್ಮೆಲ್ಲರ ಮನಸ್ಸು ಗೆದ್ದದ. ಅಷ್ಟೇ ಅಲ್ಲ, ಬಹುಮಾನಕ್ಕಾಗಿ ಈ ಚಿತ್ರವನ್ನೇ ಆಯ್ಕೆ ಮಾಡಿದ್ದಾರೆ. ಕುತೂಹಲದ ಸಂಗತಿ ಏನಂದ್ರೆ, ನೀವೇ ಯೋಚನೆ ಮಾಡ್ರಿ, ಯಾವ ವಿದ್ಯಾರ್ಥಿಗೆ ಈ ಬಹುಮಾನ ಹೋಗಿರ್ಬೋದು ಅಂತ. ಇನ್ಯಾರು ಇರ್ತಾರಪ್ಪ? ಇಡೀ ಊರಿಗೆ ನನ್ನ ಮೊಮ್ಮಗೊಬ್ಬವನ್ನ ಚಂದ ಚಿತ್ರ ಬಿಡ್ತಾವ. ಆ ವಿದ್ಯಾರ್ಥಿ ಬೇರೆ ಯಾರು ಅಲ್ಲ, ಸಾಗರ್ ಸರ್ ದೇಶಪಾಂಡೆ. ನೋಡ್ದೆ ಶಿಲ್ಪ, ನಾ ಹೇಳಿದ್ಯಾ? ನಾ ಅಷ್ಟೊಂದೇನ್ ಮಾಡಿರ್ಲಿಲ್ಲ, ಬರೀ ಏನೋ ಮ್ಯಾಪ್ ಮಾಡಿದ್ದೆ ಅಷ್ಟ. ಗಂಗಾನ ಇದನ್ನೆಲ್ಲ ಮಾಡಿದ್ಲ. ಹಿಂಗ್ಯಾಕ್ ಮಾಡಿದ್ಲಂತ ನಾನು ಆಕಿಗೆ ಬೈದಿದ್ದೆ, ಆದ್ರೂ ಮಾಡಿದ್ಲ. ಈಗ ಸಾಗರ್ ಸರ್ ದೇಶಪಾಂಡೆ ವೇದಿಕೆ ಬರ್ಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ? ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ.
ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್